ಅವರು ಹೇಳಿದ್ದಾರೆ ಬೇಡ ನಮಗೆ, ನಾವ್ 7 ವರ್ಷ ಆದ್ಮೇಲೆ ಬರದೇ ಬಿಟ್ಬಿಟ್ರು. 7 ವರ್ಷ ಬಂದ್ರು ಭಾರತೀಯ, ಆಮೇಲೆ ಬರ್ಲಿಲ್ಲ ಅವರು. ಈಗ ಅಲ್ಲಿ ಮೈಸೂರಲ್ಲಿ ಆಯ್ತಲ್ಲ, ಅಲ್ಲಿಗೆ ಇಲ್ಲಿಂದ ಅವ್ರದ್ದೇನು ಅಸ್ಥಿ ಇದೆ ಅದನ್ನ ಅಲ್ಲಿಗೆ ರವಾನೆ ಮಾಡ್ಬೋದಿತ್ತಲ್ಲ, ಏನು ಅವ್ರದ್ದೇನು ಸಮಾಧಿ ಇದೆ ಅದನ್ನ ವರ್ಗಾವಣೆ ಇಲ್ಲ ಮ್ಯಾಮ್, ಆತರ ಬಿಟ್ಕೊಡಕ್ ಚಾನ್ಸೇ ಇಲ್ಲ ಮ್ಯಾಮ್. ಇವತ್ತು ನಾವು ಬಿಟ್ಕೊಡೋದೇ ಇಲ್ಲ ಮ್ಯಾಮ್, ಮಾಡ್ತೀವಿ, ಇಲ್ಲೇ ಬೇಕು ಮ್ಯಾಮ್. ಇವಾಗ ನೀವೇ ಹೇಳಿ ಮ್ಯಾಮ್, ಅಮೃತ ಶಿಲೆ ಹಾಕಿ ನಾವು ದೇವಸ್ಥಾನ ಕಟ್ಟಿದ್ರು, ಒಳಗಡೆ ದೇವರೇ ಅಲ್ಲಿ ಪ್ರತಿಷ್ಠಾಪನೆ ಆಗಿಲ್ಲ ಅಂದ್ರೆ ಅಮೃತ ಶಿಲೆಗೆ ಬೆಲೆನಾ ದೇವ್ರಿಗೆ ಬೆಲೆನಾ? ಹೌದಲ್ವಾ? ನಮ್ಗೆ ದೇವ್ರಿಗೆ ಅಷ್ಟೇ, ದೇವ್ರು ಇದ್ದು ಅದು ಎಂತದ್ದೇ ಒಂದಾದ್ರೂ ಒಂದು ಸಿಮೆಂಟ್ ಒಂದು ಗುಡಿಸಲಾದ್ರೂ ಅದಕ್ಕೂ ಅದಕ್ಕೆ ಅರ್ಥ ಇದೆ. ಎಸ್, ಇವಾಗ ವೀರಕಪುತ್ರ ಸರ್ ಅವರು ನಮ್ಮ ಜೊತೆ ಲೈನ್ ಇದ್ದಾರೆ, ವಿಷ್ಣು ಸೇನೆಯ ರಾಜ್ಯಾಧ್ಯಕ್ಷರು. ಹಲೋ ಸರ್, ನಮಸ್ಕಾರ. ಹಲೋ, ಕೇಳಿಸ್ತಿದೆಯಾ ಮೇಡಮ್? ಹಾ ಸರ್, ಕೇಳಿಸ್ತದೆ ಸರ್. ಈಗ ವಿಷ್ಣುವರ್ಧನ್ ಅವರ ಸಮಾಧಿ ವಿಷಯ ಏನಿದೆ ಅದಕ್ಕೆ ಅಂತ್ಯನೇ ಇಲ್ದಿರುವಂಥದ್ದು. ನೀವು ಎಷ್ಟೇ ಹೋರಾಟ ಮಾಡ್ರಿ, ನೀವು ಏನೇ ಮಾಡ್ರಿ, ಅಲ್ಲಿ ಒಂದು ಸಮಾಧಿ ನಿರ್ಮಾಣ ಮಾಡೋಕ್ಕಾಗ್ತಿಲ್ಲ. ಒಂದು 10 ಗುಂಟೆ ಜಾಗ ಕೊಡ್ತಿಲ್ಲ ಸರ್ಕಾರ, 11 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದೆ, ಆದ್ರೂ ಕೂಡ ಅಲ್ಲಿ ಸಮಾಧಿ ನಿರ್ಮಾಣ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಎಲ್ಲಿ ಅದಕ್ಕೆ ಫಾಲ್ಟ್ ಆಗ್ತಿದೆ ಸರ್? ಯಾರು ಅದಕ್ಕೆ ಅಡ್ಡಿ ಮಾಡ್ತಿದ್ದಾರೆ? ಇದು ರಾಂಗ್ ಡಾಟ್ಸ್ ಕನೆಕ್ಟ್ ಮಾಡ್ತಿದ್ದೀರಾ. 11 ಕೋಟಿ ಬಿಡುಗಡೆ ಆಗಿರೋದು ಸ್ಮಾರಕಕ್ಕೆ, ಅದು ಸ್ಮಾರಕ ನಿರ್ಮಾಣ ಆಗಿದೆ ಮತ್ತೆ ಸ್ಮಾರಕ ಲೋಕಾರ್ಪಣೆ ಕೂಡ ಆಗಿದೆ. ಇದು ಅವರ ಅಂತ್ಯ ಸಂಸ್ಕಾರವಾದಂತಹ ಜಾಗ. ಅಂತ್ಯ ಸಂಸ್ಕಾರವಾದ ಜಾಗದಲ್ಲಿ ನಾವು ಅಲ್ಲಿ ಅವರ ಪುಣ್ಯ ಭೂಮಿ ಇರಬೇಕು ಅಂತ ಹೋರಾಟವನ್ನ ಆರಂಭಿಸಿದ್ವಿ. ಆ ಹೋರಾಟವನ್ನ ಮುಂದುವರ್ಸ್ಕೊಂಡು ನಿನ್ನೆ ತನಕ ಬಂದಿದ್ವಿ. ಈಗ ನಾವು ಅದನ್ನ ಹೋರಾಟವನ್ನ ಮುಂದುವರಿಸ್ತಾ ಇಲ್ಲ, ನಾವ್ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕಂತಾನೆ ಪ್ರಯತ್ನ ಮಾಡ್ತಾ ಇದ್ವಿ. ಇನ್ನೊಂದು 2-3 ಡೇಸ್ ಅಲ್ಲಿ ನಾವು ಪರ್ಯಾಯ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಸಾಕು ಈ ಅಸಹ್ಯಗಳು, ಸಾಕಾಗಿದೆ ಈ ಅಸಹ್ಯಗಳು. ಸರ್, ಇಲ್ಲೇ ಸಮಾಧಿ ನಿರ್ಮಾಣ ಅಂದ್ರೆ ಇಲ್ಲೇ ಸ್ಮಾರಕ ನಿರ್ಮಾಣ ಆಗುತ್ತೆ ಅಥವಾ ಹೇಗೆ ಸರ್? ಯಾವ ರೀತಿ ಒಂದು ಅಂತ್ಯ ಆಡ್ಬೇಕು ಅಂತಿದ್ದೀರಾ? ಈಗ ನೀವ್ ಏನ್ ಹೇಳ್ಬೇಕಂತಿದ, ಅಲ್ಲಿ ಸ್ಮಾರಕ ಸಮಾಧಿ ಅಂತಲ್ಲ, ಅದು ಪುಣ್ಯಭೂಮಿ ನಮ್ಮೆಲ್ರಿಗೂ. ಆ ಪುಣ್ಯಭೂಮಿ ಜಾಗವನ್ನು ಅವರು ಹೊಡೆದಾಕಿದ ಮೇಲೆ, ಅಲ್ಲಿ ನಾಮಾವಶೇಷ ಮಾಡಿದ ಮೇಲೆ, ಅಲ್ಲಿ ಏನನ್ನೂ ಇಲ್ಲದೆ ಮಾಡಿದ ಮೇಲೆ, ಅಲ್ಲಿ ಹೆಜ್ಜೆ ಇಟ್ರೇನೆ ನಮ್ಮನ್ನ ಅರೆಸ್ಟ್ ಮಾಡ್ತಿದಾರೆ ಅಂತಂದ್ರೆ, ಅಲ್ಲಿ ಮತ್ತೆ ಇವರು ನಮ್ಮನ್ನ ಬಿಡ್ತಾರೆ. ಅದೊಂದು ಬಾಂಬೆ ಕಂಪನಿಯವರು ಮಾಲ್ ಅನ್ನ ಮಾಡ್ಲಿಕ್ಕೆ ಅಲ್ಲೆಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಸ್ವತಃ ಸರ್ಕಾರ ಯಾವ ನಟನ ಗೌರವಕ್ಕೋಸ್ಕರ ಅಂದ್ರೆ ಬಾಲಕೃಷ್ಣ ಅವರು, ಹಿರಿಯ ನಟ ಬಾಲಕೃಷ್ಣ ಅವ್ರಿಗೋಸ್ಕರ ಜಾಗ ಕೊಟ್ಟಿತ್ತು, ಆ ಬಾಲಕೃಷ್ಣ ಅವರ ಸಮಾಧಿಯನ್ನೇ ತೆರವುಗೊಳಿಸಿರುವಂತ ಕುಟುಂಬ ಅದು. ಹೌದು, ಬಾಲಣ್ಣನವರ ಸಮಾಧಿ, ಅವ್ರ ತಾತನ ಸಮಾಧಿ, ಅವ್ರ ಅಪ್ಪನ ಸಮಾಧಿನ ಅವರು ಎತ್ತು ಬಿಟ್ಟು ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇಟ್ಟಿದ್ದಾರೆ, ಅಲ್ಲಿ ಯಾರು ಬಂದು ನೋಡಬಾರ್ದು, ಅದು ವಿಡಿಯೋ ಆಗ್ಬಾರ್ದು ಅಂತ. ಸೊ ಅಂತದಿನ್ನು ವಿಷ್ಣುವರ್ಧನ್ ಅವ್ರನ್ನ ಬಿಡ್ತಾರ. ಈಗ ಅಲ್ಲಿಗೆ ಮತ್ತೆ ಹೋಗೋ ಸಾಧ್ಯತೆಗಳು ಬಹುಶಃ ಕಡಿಮೆ. ಆದ್ರೆ ನಾವು ಅದಕ್ಕಿಂತ ಚಂದ ಏನ್ ಮಾಡ್ಬೋದು ಅನ್ನೋಂತಹ ಪ್ರಯತ್ನದಲ್ಲಿದ್ದೀವಿ. ನೆನ್ನೆಯಿಂದ ಬಹುಶಃ ಕರ್ನಾಟಕದ ಯಾವ ಅಭಿಮಾನಿಯೂ ಕೂಡ ಸರಿಯಾಗಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಹೌದು, ಹಬ್ಬದ ದಿನಾನೇ ಇಂತಹ ಒಂದು ಇದ್ ಮಾಡ್ಬಿಟ್ರಲ್ಲ ಸರಿ. ಹಬ್ಬದ ದಿನಾನೇ ನೀವೆಲ್ಲ ಯಾರು ಬರಲ್ಲ, ನೀವ್ ಯಾರು ಅಲ್ಲಿ ಇರಲ್ಲ ಅಂತ ಹೇಳಿ ಈ ರೀತಿ ಮಾಡ್ಬಿಟ್ರು. ನಿಮ್ಗೇನಾದ್ರೂ ಗೊತ್ತಾಗಿದ್ದಿದ್ರೆ ನೀವಲ್ಲಿ ಆ ರೀತಿ ಮಾಡಕ್ ಬಿಡ್ತಾನೆ ಇರ್ಲಿಲ್ಲಲ್ಲ? ಎಲ್ಲಿ ಬಿಡ್ತಾ ಇದೀವಿ ಮೇಡಮ್, ನಾವು ಜೆಸಿಬಿಗೆ ನಾವು ಅಡ್ಡವಾಗಿ ಮಲಗ್ತಿದೀವಿ, ಅಷ್ಟು ಅಭಿಮಾನ ನಮ್ದು. ಬಟ್ ಆದ್ರೆ ರಾತ್ರಿ ಮಾಡಿದ್ರು, ಅವರೆಲ್ಲ ಪ್ಲಾನ್ ಮಾಡಿದ್ರು. ಸರ್, ಈ ಪ್ಲಾನ್ ಇಂದ ಯಾರೋ ಒಬ್ರು ದೊಡ್ಡ ರಾಜಕಾರಣಿ ಇದಾರೆ ಅಂತ ಹೇಳಿ ನೀವು ಕೂಡ ಆರೋಪವನ್ನ ಮಾಡ್ತಿದ್ರಿ. ರಾಜಕಾರಣಿ ಇದ್ದಾರೆ, ಹೂಡಿಕೆದಾರರು ಇದ್ದಾರೆ, ರಾಜಕಾರಣಿಗೂ ಇದ್ದಾರೆ, ಮತ್ತೆ ಅವ್ರಿಗೊಂದಷ್ಟು ಕೋಟ್ಯಾನು ಕೋಟಿ ರೂಪಾಯಿ ದುಡಿಯುವಂತಹ ಯೋಜನೆಯು ಸಿದ್ಧವಾಗಿದೆ. ನಾವು ಈಗ ಅವರು ಹೇಗೆ ಸರ್ಕಾರ ಕೊಟ್ಟಿರುವಂತಹ ಒಂದು ಅಭಿಮಾನ ಸ್ಟುಡಿಯೋ, ವಿಮಾನದ ಜಾಗದಲ್ಲಿ ಇದೆಲ್ಲ ಮಾಡ್ತಾರೆ ಅನ್ನೋದ್ರ ಕುತೂಹಲದಿಂದ ಕಾಯ್ತಿದ್ದೀವಿ ಮೇಡಮ್ ನೋಡ್ಲಿಕ್ಕೆ. ನನಗೆ ಈ ವಿಷಯವನ್ನ ಆಧಾರಗಳಿಂದ ಹೇಳಬಾರ್ದು, ಆದ್ರಿಂದ ನಾನು ನಮ್ಗೆ ಗೊತ್ತಿರೋ ವಿಷಯಗಳೆಲ್ಲವೂ ಮಾತನಾಡಬಾರ್ದು ಅನ್ನೋಂಥ ಒಂದು ಅರಿವಿರೋದ್ರಿಂದ ಆ ವಿಷಯ. ಎಸ್ ಸರ್, ಇನ್ನು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಸೊ ಅವರು ಕೂಡ ನಮ್ಗೆ ಈ ಡಿಸ್ಕಷನ್ ಅಲ್ಲಿ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಅವರು ಕೂಡ ಒಂದು ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವ್ರ ಆಕ್ರೋಶ ನೆನ್ನೆಲ್ಲ ಅವ್ರು ಅಳ್ತಾ ಇದ್ದ ರೀತಿ, ಮತ್ತೆ ಅದೇ ತರದ ರಾಜ್ಯದಾದ್ಯಂತ ಇಷ್ಟು ಜನ ಹತ್ಕೊಂಡು ಫೋನ್ ಮಾಡಿದಾಗ ನಾನು ಮನುಷ್ಯರು ಸಹ ಕೂತೋಗಿದ್ದೀನಿ. ಈಗ ಅವ್ರಿಗೊಂದು ಭರವಸೆ ಬೇಕಾಗಿದೆ, ಎಲ್ರಿಗೂ ಕೂಡ ಈ ತರದ ಅನ್ಯಾಯ ಪದೇ ಪದೇ ಆಗ್ಬಾರ್ದು ಅಂತ. ಆ ಹಿನ್ನೆಲೆಯಲ್ಲಿ ಕೆಲಸಗಳು ಮಾಡ್ತಾ ಇದ್ದೀನಿ. ಅದೆಲ್ಲವೂ ಆ ನಂಬಿಕೆ ಅವ್ರಿಗೂ ಇರುತ್ತೆ, ಮಾಡ್ತೀವಿ. ಸರ್, ಈಗ ನೀವು ಕುಟುಂಬದವರು ಮೈಸೂರಿನಲ್ಲೇ ನಮಗೆ ಸ್ಮಾರಕ ನಿರ್ಮಾಣ ಆಗಬೇಕು, ಅಲ್ಲೇ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇರಲಿ ಅಂತ ಹೇಳಿದಾಗ ನೀವು ವಿಷ್ಣುವರ್ಧನ್ ಅಭಿಮಾನಿಗಳು ಒಪ್ಕೊಂಡಿದ್ರೆ ಸೊ ಅಲ್ಲಿಗೆ ಅವರ ಒಂದು ಸ್ಮಾರಕ ವರ್ಗಾವಣೆ ಆಗ್ತಿತ್ತು.
ಸೊ ಇಷ್ಟೊಂದು ವಿವಾದ ಆಗ್ತಿರ್ಲಿಲ್ಲ ಅನ್ನೋ ಒಂದು ಮಾತಿದೆ ಸರ್, ಇದಕ್ಕೆ ಏನ್ ಹೇಳ್ತೀರಾ ಸರ್? ಅಲ್ಲ, ಆಗ ಒಪ್ಕೊಂಡಿದ್ರು ಕೂಡ ಆಗ್ಲೂ ತೆರವುಗೊಳಿಸ್ಬೇಕಾಗಿತ್ತಲ್ಲ, ಆಗ್ಲೂ ಇದೇ ಆಗ್ತಾ ಇತ್ತಲ್ವಾ. ಸ್ವಲ್ಪ ಒಂದ್ 7-8 ವರ್ಷ, ಒಂದು 10 ವರ್ಷ ಆದ್ಮೇಲೆ ಇದಾಗಿದೆ ಅಷ್ಟೇ. ರಾಮನ ಮಂದಿರ ಕಟ್ಲಿಕ್ಕೂ ಕೂಡ 100 ವರ್ಷ ಕಾದಿದ್ದಾರೆ ಹಿಂದೂಗಳು. ಸೊ ಇಲ್ಲಿ ಹಾಗೆ ನಾವು ಅಭಿಮಾನಿಗಳು ಕಾದಿದ್ದೇವೆ ಅಷ್ಟೇ, ಪ್ರಯತ್ನವನ್ನ ಮಾಡಿದ್ದೀವಿ. ಪ್ರಯತ್ನ ಮಾಡಿದ್ರೆ ಸೋಲ್ಬಾರ್ದು ಅಂತ. ಯಾಕಂದ್ರೆ ಭಾವನಾತ್ಮಕ, ನಮಗೆ ಅಲ್ಲಿ ಯಾವ್ದು ಕಮರ್ಷಿಯಲ್ ಉದ್ದೇಶಗಳಿರ್ಲಿಲ್ಲ. ಅಲ್ಲಿ ನಾವೇನೋ ಸೌಧಗಳನ್ನ ಕಟ್ಕೊಂಡು ಟಿಕೆಟ್ ಇಟ್ಟು ದುಡ್ಡು ಮಾಡ್ಬೇಕಾಗಿರ್ಲಿಲ್ಲ. ನಮಗೆ ಆ ಸ್ಥಳ ಒಂದು ಪವಿತ್ರವಾದ ಸ್ಥಳ ಆಗಿತ್ತು. ಭಾವನಾತ್ಮಕವಾಗಿ ಅದ್ರ ಜೊತೆಗೆ ನಮ್ಮ ಬದುಕುಗಳು ಬೆಸ್ತುಕೊಂಡಿದ್ವು. ಸೊ ಈ ಕಾರಣಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ ಮೇಡಮ್, ಸೋಲನ್ನು ಒಪ್ಕೊಂಡಿಲ್ಲ ನಾವು. ಈಗ ನಮಗೆ ವಂಚನೆ ಮಾಡಿದ್ದಾರೆ. ಇದೇನಂದ್ರೆ ಯುದ್ಧ ಭೂಮಿಯಲ್ಲಿ ಹಿಂದಿನಿಂದ ಬಂದು ಚೂರಿ ಹಾಕ್ತಾರಲ್ಲ, ಆ ರೀತಿ ಆಯ್ತು ನಮ್ಗೆ. ಇನ್ನು ಅಂದ್ರೆ ಅವ್ರು ಹೇಳ್ತಾರೆ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರದಲ್ಲಿ ಎಂಟ್ರಿ ಆಗಂಗಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಫ್ಯಾಮಿಲಿ ಅವ್ರಿಗೆ ಬಿಟ್ಟಿದ್ದು ಅಂತೇಳಿ. ಹಾಗಾದ್ರೆ ಅಭಿಮಾನಿಗಳಿಗೆ ಏನ್ ಬೆಲೆ ಇಲ್ವಾ ಸಮಾಜದಲ್ಲಿ ಅಂತ? ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆಸಿರ್ತೀವಿ, ಅವ್ರ ಸಿನಿಮಾಗಳನ್ನ ಅಷ್ಟು ಇಷ್ಟಪಟ್ಟಿರ್ತೀವಿ, ಆದ್ರೂ ಅಭಿಮಾನಿಗಳಿಗೆ ಯಾಕೆ ಇವ್ರು ಬೆಲೆ ಕೊಡಲ್ಲ ಸರ್? ಅಭಿಮಾನಿ ಅನ್ನೋ ಪದ ಎಷ್ಟೊಂದು ಸವಕಲು ಅಂತ ನನಗೂ ಗೊತ್ತಾಗಿದ್ದು ಕೋರ್ಟ್ಗೆ ಹೋದ್ಮೇಲೆ. ಅವ್ರು ಹೇಳಿದ್ರು, ನಿಮಗೆ ಯಾವುದೇ ಹಕ್ಕಿಲ್ಲ, ಕುಟುಂಬದವ್ರು ಕೇಳಿ ಅಥವಾ ಸರ್ಕಾರ ಕೇಳಿ, ನೀವ್ ಯಾಕೆ ಬಂದಿದ್ದೀರಾ, ಟೈಮ್ ಅಂತ. ಸೊ ನಮಗೂ ಆಗ್ಲೇ ಗೊತ್ತಾಗಿದ್ದು, ಅಭಿಮಾನಿ ಅನ್ನುವಂಥವನು ಮೂರ್ಖಾಸಿಗೆ ಬೆಲೆ ಇಲ್ಲದವನು. ಮತ್ತೆ ಭಾರತಿ ಮೇಡಮ್ ಅವ್ರ ಮನೆ ಹತ್ರ ಹೋದಾಗ ಅವರು ಹೇಳಿದ್ರು, ನೀವ್ಯಾರು ಅಭಿಮಾನಿಗಳೇ ಅಲ್ಲ ಅಂತ ಹೇಳಿದ್ರು. ಅವತ್ತು ಆಕ್ಚುಲಿ ನಮಗೆ 14 ದಿವಸದ ಹೋರಾಟ ಮಾಡಿದ್ವಿ. ಅಲ್ಲಿ ಹೋರಾಟದ ಜಾಗಕ್ಕೆ ಸರ್ಕಾರ ಬಂದಿತ್ತು, ಅಲ್ಲೇ ಕುಟುಂಬ ಬಂದಿತ್ತು, ಬಾಲಕೃಷ್ಣ ಅವರ ಕುಟುಂಬ. ಮತ್ತೆ ನಾಳೆಯಿಂದ ಕಾಮಗಾರಿ ಶುರು ಮಾಡಿ ಅನ್ನುವಂತಹ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ರು ನಮಗೆ. ನಾವು ಅದನ್ನ ಇಟ್ಕೊಂಡು ಅವ್ರ ಮನೆ ಹತ್ರ ಹೋದಾಗ ಅವ್ರು ಹೇಳಿದ್ರು, ನೀವ್ಯಾರು ಅಭಿಮಾನಿಗಳೇ ಅಲ್ಲ ಅಂತ. ನಮ್ಮದು ಪತನ ಶುರುವಾಗಿದ್ದು ಇಲ್ಲಿಂದಲ್ಲ, ಅವತ್ತಿಂದನೇ ಶುರುವಾಯಿತು. ಹೆಜ್ಜೆ ಹೆಜ್ಜೆಗೂ ಅವಮಾನಗಳು, ನೋವುಗಳನ್ನ ಇರುತ್ತಾನೆ ಇಲ್ಲಿ ತನಕ ಬಂದಿದೆ. ಒಂದು ಕೈ ತುಂಬ ಸಂಪನ್ಮೂಲಗಳು ಇಟ್ಕೊಂಡು, ಶಕ್ತಿಯನ್ನ ಇಟ್ಕೊಂಡು, ಸೇನೆಯನ್ನು ಇಟ್ಕೊಂಡು ಯಾರು ಬೇಕಾದ್ರೂ ಯುದ್ಧ ಮಾಡ್ಬೋದು. ಬಟ್ ನಾವು ನಮಗೆ ಕಣ್ಣು ಬುದ್ಧಿ ಬಿಟ್ರೆ ಇನ್ನೇನು ಇರ್ಲಿಲ್ಲ ನಮ್ಮ ಹತ್ರ. ಇವನ್ ಕತ್ತಿ ಬೀಸಕ್ಕೆ ಕತ್ತಿ ಅಲ್ಲ, ಕೈಗಳು ಕೂಡ ಇರ್ಲಿಲ್ಲ ನಮ್ಮ ಹತ್ರ. ಎಲ್ಲ ಅಸ್ತ್ರಹೀನರಾಗಿ ನಾವು ಹೋರಾಟ ಮಾಡಿದ್ವಿ. ಯಾಕಂದ್ರೆ ಎಲ್ಲವನ್ನ ಆಯಾಯ ಹಂತದಲ್ಲಿ ಆಯಾ ಜನ ಕಿತ್ಕೊಂಡ್ಬಿಟ್ರು. ಒಂದ್ಸಲಿ ಕುಟುಂಬದವ್ರು ಕಿತ್ಕೊಂಡ್ರು, ಇನ್ನೊಂದ್ಸಲಿ ಕೋರ್ಟ್ ಕಿತ್ಕೊಂಡ್ರು, ಮತ್ತೊಂದ್ಸಲಿ ಸರ್ಕಾರ ಕಿತ್ಕೊಂಡ್ರು. ಇನ್ನು ಉಳಿದಿದ್ದನ್ನೆಲ್ಲ ಬಾಲಕೃಷ್ಣ ಅವರ ಕುಟುಂಬ ಕಿತ್ಕೊಂಡ್ಬಿಟ್ರು. ಸೊ ಇನ್ನು ಉಳಿದಿದ್ದು ನಮ್ಮ ಹತ್ರ ಅಭಿಮಾನ ಅನ್ನೋಂತಹ ಒಂದು ಪ್ರಜ್ಞೆ ಬಿಟ್ರೆ ಇನ್ನೇನು ಇರ್ಲಿಲ್ಲ. ಅದನ್ನ ಇಟ್ಕೊಂಡೇ ಇಷ್ಟು ದಿವಸ ಹೋರಾಟ ಮಾಡಿದ್ವಿ ಅನ್ನೋ ಹೆಮ್ಮೆ ಇದೆ ನಮ್ಗೆ. ಸರ್, ಇನ್ನು ಅವರ ಅಸ್ಥಿ ಎಲ್ಲಿ ಹೋಯ್ತು ಅಂತ ಸರ್? ವಿಷ್ಣುವರ್ಧನ್ ಅವರ ಅಸ್ಥಿ ಎಲ್ಲಿ ಹೋಯ್ತು? ಅಲ್ಲಿದ್ದಂತ ಅಸ್ಥಿ ಅದನ್ನ ನಾವು ಫೈಟ್ ಮಾಡ್ತಾ ಇದೀವಿ. ನಾವು ಇವತ್ತು ಬೆಳಿಗ್ಗೆ ಹೋಗಿರೋದು ಪೊಲೀಸ್ ಸ್ಟೇಷನ್ಗೆ. ಇದುವರೆಗೂ ನಮ್ಮ ಮನವಿಯನ್ನ ಸ್ವೀಕರಿಸಕ್ಕೆ ರೆಡಿ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಸೋಮವಾರ ನಾವು ಕೋರ್ಟ್ ಮುಖಾಂತರನೇ ಇನ್ಸ್ಪೆಕ್ಟರ್ ಮೇಲೆ FIR ರಿಜಿಸ್ಟರ್ ಮಾಡ್ಲಿಕ್ಕೆ. ಸರ್, ಅಸ್ಥಿ ಸಿಗ್ಲಿಲ್ಲ ಅಂದ ಪಕ್ಷದಲ್ಲಿ ಏನ್ ಮಾಡ್ತೀರಾ ಸರ್ ನಿಮ್ಮ ವಿಷ್ಣು ಸೇನೆಯಿಂದ? ಅದನ್ನೇ ಹೇಳಿದ್ವಲ್ಲ, ಕೋರ್ಟ್ ಮುಖಾಂತರ ನಾವು ಮಾಡ್ತೀವಿ. ಕೋರ್ಟ್ ಮುಖಾಂತರ FIR ಮಾಡ್ತೀವಿ. ಅದರ ಸತ್ಯಾಸತ್ಯತೆ ನಮ್ಗೆ ಗೊತ್ತಾಗಬೇಕು. ಅಂದ್ರೆ ಅವ್ರು ಅಷ್ಟೆಲ್ಲ ಆಗ್ತಿದ್ದಾರೆ, ರಾತ್ರಿ ಏನೋ ಮಾಡಿದ್ದಾರೆ ಅಂದ್ರೆ ಅದನ್ನ ಎಲ್ಲೋ ಹಾಕ್ಬಿಟ್ಟಿದ್ರೆ ಏನ್ ಮಾಡೋದು ಅಂತ? ಆತರ ಹಾಕಿದ್ರೆ ಅಂದ್ರೆ ಅದು ಆಕ್ಷೇಪ, ಅದಕ್ಕೆ ಶಿಕ್ಷೆ ಆಗೋ ತನಕ ನಾವು ಬಿಡಲ್ಲ, ಕಾನೂನು ಹೋರಾಟ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿ. ಥ್ಯಾಂಕ್ ಯು ಸರ್. ಎಸ್ ಸರ್ ಕೂಡ ಅದೇ ಹೇಳ್ತಿದ್ರು, ಅಷ್ಟೊಂದೆಲ್ಲ ಶ್ರಮ ಪಟ್ಟರು ಕೂಡ ನಮಗೆ ಇದು ಸಿಕ್ಲಿಲ್ಲ ಅಂತ ಹೇಳಿ. ಅವರು ತುಂಬ ಹೋರಾಡಿದ್ದಾರೆ ಮ್ಯಾಮ್, ತುಂಬ ಅವಮಾನಗಳು. ಎಷ್ಟು ಮಾಡಿದ್ರು ಅಂತಾರೆ, ಏನು ಮಾಡೋಕ್ಕಾಗುತ್ತೆ? ಅವ್ರು ಮಾಡಿರೋಷ್ಟು ಯಾರು ಮಾಡೋಕ್ಕಾಗಲ್ಲ. ಹೇಳಿಲ್ವ ಒಂದೇ ಮತ್ತಲ್ಲ, ಅವರು ಮನೆಯವ್ರು ಸ್ವಂತ ಮಗ ಇದ್ದಿದ್ರು ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ. ಮಾಡೋರಿಗೆ ಅನ್ನೋದು ಒಳ್ಳೆ ಮರಕ್ಕೆ ಕೊಡ್ಲಿ ಬಿಟ್ಟು ಅಂದಾಗೆ ಅವ್ರು ಮಾಡೋದನ್ನೇ ಸುಮ್ಮನೆ ಬೇರೆ ಥರನೇ ಕನ್ವರ್ಟ್ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.